ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾತಾಡಕ್ ಪ್ರಯತ್ನ ಮಾಡುವಾಗ ಮೂರ್ಛೆ ಹೋದ್ರೆ ನರ್ವಸ್ ಸಿಸ್ಟಮ್ಮು ಬ್ಲಾಕೇಜ್ ಅಥವಾ ಡ್ಯಾಮೇಜ್ ಆಗ್ಬೋದು. ಡ್ಯಾಮೇಜ್ ಆದ್ರೆ ಮಾತ್ರ ನಾವ್ ಯಾರು ಏನೂ ಮಾಡಕ್ಕಾಗಲ್ಲ. ಇಟ್ಸ್ ಆಲ್ ಫಿನಿಶ್ಡ್. ವಿಷ ಕುಡಿಬೇಡಿ, ಸಾಯ್ತೀರಾ ಅಂತ ಹೇಳ್ತೀನಿ. ವಿಷ ಕುಡಿಬೇಕಾ ಬೇಡವಾ ಅನ್ನೋದು ನೀವ್ ತೀರ್ಮಾನ ಮಾಡ್ಬೇಕು. ಅಕ್ಕ, ಯಾಕೆ ಹೇಗಿದ್ದೀರಾ? ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಿದೆ ಸುಂದ್ರಿ. ಯಾವ ವಿಷಯದಲ್ಲಿ? ಮಾನ ಇಲ್ಲಿಗೆ ಕರ್ಕೊಂಡು ಬಂದು 2 ಮನ್ಸಲ್ಲಿ ಇಲ್ಲಿಗೆ ಬಂದೆ ಸುಂದ್ರಿ. ಡಾಕ್ಟರ್ ಆಗಿರಬಹುದು, ನಮ್ಮ ಮನೆಯವರಾಗಿರಬಹುದು. ಮಾನ ಇಲ್ಲಿಗೆ ಕರ್ಕೊಂಡು ಬರೋದೇ ಬೇಡ ಅಂತಿದ್ರು. ಆದರೆ ಅವ್ರ ಮಾತನ್ನ ಮೀರಿ ಇಲ್ಲಿಗೆ ಕರ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಮಾ ಕಷ್ಟಪಡ್ತಿದ್ದಾರೆ. ಬಲವಂತ ಮಾಡಿ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದೀನಿ ಅಂತ ನೋವಾಗ್ತಿದೆ ಸುಂದ್ರಿ. ವಾಪಸ್ ಹೊರಡೋಣ ಅಂತ ಅನ್ನಿಸ್ತಾ ಇದೆ ಸುಂದ್ರಿ. ಆದರೆ ಆಶ್ರಮದವ್ರಿಗೆ ಹೇಗೆ ಹೇಳಲಿ, ಹೇಗೆ ಕನ್ವಿನ್ಸ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಅಕ್ಕ, ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ಅವರೇ ನಮ್ಮ ಸಂಬಂಧಿಕರಲ್ಲ. ಇಲ್ಲೇ ಇರಿ ಅಂತ ಬಲವಂತ ಮಾಡೋದಕ್ಕೆ. ನಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ನಾವು ಹೊರಡ್ಬೋದು. ಆದರೂ ಅಮ್ಮನ್ಗೊಂದ್ಸಲ ಕೇಳೋಣ. ಅವ್ರು ಒಂದ್ಸಲ ಕಣ್ಸನ್ನೆ ಮಾಡಿದ್ರೆ ಹೊರಡೋಣ, 2 ಸಲ ಕಣ್ಸನ್ನೆ ಮಾಡಿದ್ರೆ ಇಲ್ಲೇ ಇರೋಣ ಅಕ್ಕ. ಮಾತಾಡಕ್ಕಾಗದೆ ಇರೋದನ್ನ ಮನ್ಸು ಹೇಳತ್ತೆ. ಅವ್ರ ಮನಸ್ಸು ಇಲ್ಲಿದ್ರೆ ಸರಿ ಹೋಗ್ತೀನೋ ಇಲ್ವೋ ಅನ್ನೋದನ್ನ ಹೇಳ್ತಿರತ್ತೆ. ಅವ್ರನ್ನೂ ಒಂದ್ ಮಾತು ಕೇಳೋಣ ಅಕ್ಕ. ಅವ್ರೇನ್ ಹೇಳ್ತಾರೋ ಅದನ್ನೇ ಮಾಡೋಣ. ಅಕ್ಕ, ಈಗಲೂ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಹೇಳಬೇಕು ಅಂದ್ರೆ ನಿಮಗೆ ನಾನು ಯಾರು ಅಂತಾನೂ ಗೊತ್ತಿರಲಿಲ್ಲ. ಆದರೂ ನನ್ನನ್ನು ತಂಗಿ ಅಂತ ಕರೆದ್ರಿ. ಆ ಕ್ಷಣದಿಂದನೇ ನಿಮ್ಮ ತಾಯಿ ನನಗೂ ತಾಯಿ ಆಗ್ಬಿಟ್ರು ಅಕ್ಕ. ನನ್ನ ಮಾಧವನಿಗೆ ಕೈ ಮುಗಿಯೋ ಪ್ರತಿ ಸಾರಿನೂ ನಿಮ್ಮ ಸಂಸಾರನ, ನಿಮ್ಮ ಮನೇನ ಖುಷಿಯಾಗಿಡಪ್ಪ ಅಂತ ಬೇಡ್ಕೊಳ್ಳೋದು. ಅಮ್ಮನ್ಗೆ ಇಲ್ಲಿ ಸರಿ ಹೋಗಲ್ಲ ಅಂತ ನನಗ್ 1 ಕ್ಷಣ ಅನ್ಸಿದ್ರು ನಿಮಗಿಂತ ಮೊದಲು ನಾನು ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಕ್ಕ. ಅಕ್ಕ, ನನ್ನನ್ ಬಿಡಿ. ಯಾವ ದೇವ್ರು ತಾಯಿ ಅನ್ನೋ ದೇವ್ರಿಂದ ಮಕ್ಕಳನ್ನ ದೂರ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ಚಿಕಿತ್ಸೆ ಮಾಡಿಸು ಅಂತ ಆ ದೇವ್ರೇ ನಿಮ್ಗೆ ಮಲ್ಲಿಗೆ ಹೂ ಕೊಟ್ಟು ಅಪ್ಪಣೆ ಕೊಟ್ಟಿದ್ದಾನೆ. ಮತ್ತಿನ್ಯಾಕಕ್ಕ ಭಯ? ಅಮ್ಮ ನಿಜವಾಗ್ಲೂ ಸರಿ ಹೋಗ್ತಾರೆ. ನನ್ನ ಮಾತನ್ನ ನಂಬಿ ಅಕ್ಕ. ಈ ಗುರುಗಳ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಕ್ಕ. ನೀನಿಷ್ಟು ಧೈರ್ಯ ಕೊಡ್ತಿದ್ಯಾ ಅಂದ್ರೆ ಇರ್ಲಿ ಬಿಡು ಸುಂದ್ರಿ. ಅಕ್ಕ, ಭಯ ಪಡಬೇಡಿ. ಯಾವಾಗ್ಲೂ ಧೈರ್ಯವಾಗಿರಿ. ಆ ದೇವ್ರು ಒಳ್ಳೆಯವ್ರಿಗೆ ಕೆಟ್ಟದ್ ಮಾಡಲ್ಲ. ಕೆಟ್ಟದ್ ಮಾಡೋರು ದೇವ್ರು ಅಂತ ಅನ್ನಿಸ್ಕೊಳ್ಳೋದು ಇಲ್ಲ.
ಸುಂದ್ರಿಗೆ ಒಂದು ಫೋನ್ ಮಾಡೋಣ ಇರು. ಹಲೋ ಅಮ್ಮ, ಹೇಗಿದ್ದೀರಾ? ಆರಾಮ? ಆರೋಗ್ಯ ಎಲ್ಲ ಹೇಗಿದೆ? ಮುಗಿತಾ ನಿನ್ ಮಾತು? ಅಮ್ಮ, ಏಯ್ ಅಲ್ವೇ, ಫೋನ್ ಮಾಡ್ದವಳು ನಾನು. ಏನೋ ಮಹಾ ಪ್ರೀತಿ ಇರೋಳ್ ತರ ಹೇಳಮ್ಮ ಹೇಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ವಿಚಾರಿಸ್ತಿದ್ಯಲ್ಲ. ಅಷ್ಟೊಂದ್ ಪ್ರೀತಿ ಇರೋಳು ನೀನೇ ಫೋನ್ ಮಾಡ್ಬೇಕಾಗಿತ್ತು. ಏನೇ ಜಯ್ಯ, ಹೇಗಿದ್ಯಾ, ನಿನ್ ಮನೆ ಹಾಳಾಗ ಅಂತ ವಿಚಾರಿಸ್ಬೇಕಲ್ವೇನೆ? ಅಮ್ಮ, ಯಾಕಿಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಏಯ್ ಇಷ್ಟೇ ಕಣೆ ನಿಮ್ದೆಲ್ಲ ಅಲ್ವೇ. ಹತ್ರ ಇದ್ರೆ ಅದೇನೋ ಅಮ್ಮ ಮಗಳು ಅನ್ನೋ ಪ್ರೀತಿ ಉದ್ದುದ್ದಾಗಿ ಸೆಂಟಿಮೀಟರ್ ಗಟ್ಲೆ ಮಾತಾಡ್ತೀರಾ. ದೂರ ಆದ್ರೆ ಸಾಕು, ಹ ಕೊಂಚವಾಗಿ ನಿಮ್ ಬಂಡವಾಳನೆಲ್ಲ ಬಿಟ್ಕೊಡ್ತೀರಾ ನೋಡಿ. ಅಮ್ಮ, ನಿಜವಾಗ್ಲೂ ಹಾಗೆಲ್ಲ ಏನೂ ಇಲ್ಲ. ಇಲ್ಲಿ ತುಂಬಾನೇ ಕೆಲಸ, ಸಾಲದಕ್ಕೆ ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಕೂಡ ಸಿಗ್ತಿಲ್ಲ. ನಿಮ್ಗೇನಾದ್ರೂ ನನ್ನ ಮೇಲೆ ಕೋಪ ಇದ್ರೆ ಮೂಗ್ ಹಿಡ್ದು ಕಿವಿಗೆ ಹೊಡೆದ್ಬಿಡಿ. ಆದ್ರೆ ನೀವು ಮೂಗ್ ಕೆಂಪ್ ಮಾಡ್ಕೊಂಡು ಹೀಗೆಲ್ಲ ಬೈಬೇಡಿಮಾ. ಆಹಾ ಬರ್ತೀಯಲ್ಲ ಇಲ್ಲಿ ಬಾ, ನಿನಗ್ ಮಾಡ್ತೀನಿ. ಜಯ್ಯು, ಸುಂದ್ರಿ ಅಕ್ಕ ಯಾವ ಕಸದಲ್ಲಿದ್ದಾಳೋ ಏನೋ, ಯಾವಾಗ ನೋಡಿದ್ರು ಭಾಷಣ ಬಿಗಿದ್ಯಾ. ಕೇಳಿಸ್ಕೊಂಡ್ರಾ? ನನ್ನ ಹುಡುಗಿಗೆ ನನ್ನ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಹಾ ಏನ್ ಮಾಡ್ತೀಯಮ್ಮ, ವಯಸ್ಸಾಯ್ತು. ಏನೋ ನೀವ್ ಹೇಳ್ದಂಗ್ ನಾವ್ ಕೇಳ್ಬೇಕು. ಆಯ್ತು ಆಯ್ತು ಜಯ್ಯು, ಇವಾಗ ನೀನ್ ನನಗ್ ಫೋನ್ ಕೊಡ್ತೀಯೋ ಇಲ್ವೋ? ಅಲ್ಲಲ್ಲಲ್ಲೇ, ನಿನ್ಗೇನ್ ಬಂದಿದ್ಯೆ ಅನ್ಕೊಂಡೆ ಕಣೆ. ಬೆಳಿಗ್ಗೆನೆ ಒಂದ್ ಮಣಗಟ್ಲೆ ತಿಂದಲ್ಲ ಪೊಂಗಲ್ನ, ಆಗ್ಲೇ ಗೊತ್ತಾಯ್ತು ಈ ಊರ್ ಸುಬ್ಬಿ ಏನೇನೋ ಮಾತಾಡ್ತಾಳೆ ಅಂತ. ಇರೇ ಕೊಡ್ತೀನಿ, ಹಾ ತಗೊಳೆ. ಹಲೋ, ಹೇಗಿದ್ಯಾ ಸುಂದ್ರಿ? ನಾನ್ ಫಸ್ಟ್ ಕ್ಲಾಸ್. ನೀನ್ ಹೇಗಿದ್ಯಾ ಇಷ್ಟ? ಇಷ್ಟ ಕೂಡ ಅವಳ ಇಷ್ಟ ಬಂದಂಗಿದ್ದಾಳೆ. ಅಂದಂಗೆ ನಿನ್ಗೊಂದ್ ಲೆಟ್ರ್ ಬಂದಿದೆ ಸುಂದ್ರಿ ಅಕ್ಕ. ಲೆಟರಾ? ಯಾವ ಲೆಟರ್? ಸ್ಪೆಲ್ಲಿಂಗ್ ಹೇಳ್ತೀನಿ ಕೇಳಿಸ್ಕೊ. IASCOACHINGCENTRE. ಓ, ಅರ್ಥ ಆಯ್ತು. IAS ಕೋಚಿಂಗ್ ಸೆಂಟರ್ ಇಂದ ರಿಜಿಸ್ಟ್ರೇಷನ್ ಪೋಸ್ಟ್ ಬಂದಿದೆ. ಮಿಕ್ಕಿದ್ದು ಅಜ್ಜಿ ಕೈಲಿ ಕೊಡ್ತೀನಿ, ಮಾತಾಡು. ತಗೋ ಜಯ. ಕೇಳಿಸ್ತಿದ್ಯೇನೆ ಸುಂದ್ರಿ? ಅಮ್ಮ, ಏನೇ ಅದು ಲೆಟ್ರು? ಅದೇಮ್ಮ, IAS ಕೋಚಿಂಗ್ ಸೆಂಟರ್ ಇಂದ ಓದೋದಕ್ಕೆ ಕರೆದಿದ್ದಾರೆ. ಹೌದಾ, ಯಾವಾಗ ಬರ್ತಿದ್ಯೆ? ಈಗೆಲ್ಲಮ್ಮ. ಊರ್ಮಿಳಾ ಅಮ್ಮ, ನಮ್ರತ ಅಕ್ಕ ಇಬ್ರೇ ಇರ್ತಾರೆ. ಈ ಸಮಯದಲ್ಲಿ ನಾನು ಅವ್ರಿಬ್ರನ್ನೇ ಬಿಟ್ಟು ಬರೋಕ್ಕಾಗಲ್ಲ. ಅಯ್ಯೋ ರಾಮ, ಲೇ ಅವ್ರ ಜೊತೆ ಇರ್ಬೇಕು, ಇವ್ರ ಜೊತೆ ಇರ್ಬೇಕು, ಅವ್ರ ಕೆಲ್ಸ ಮಾಡ್ಬೇಕು, ಇವ್ರ ಕೆಲ್ಸ ಮಾಡ್ಬೇಕು ಅಂತಿದ್ರೆ ನಿನ್ ಕೆಲ್ಸ ಯಾರೇ ಮಾಡ್ತಾರೆ ಅಲ್ವೇ? ಪದೇ ಪದೇ ದೇವ್ರ ಅವಕಾಶ ಕೊಡ್ತಾ ಇದ್ದಾನೆ, ನೀನ್ ಅದನ್ನ ಕಾಲಲ್ಲಿ ಒದಿತಾ ಇದೆಯಲ್ಲೇ. ನನ್ ಮಾತ್ ಕೇಳೆ, ರಾತ್ರಿ ಬಸ್ ಹತ್ತಿ ಬೆಳಗ್ಗೆ ಇಲ್ವಾ? ಈ ಚಾನ್ಸು ಮಿಸ್ ಆದ್ರೆ ಇನ್ ಮುಂದಿನ ವರ್ಷದವರೆಗೂ ಕಾಯ್ಬೇಕಾಗುತ್ತೆ ಕಣೆ. ಏನು ಆಟ ಆಡ್ತಿದ್ಯಾ ಅಲ್ಲಿ ಇದ್ಕೊಂಡು? ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಈಗ ಆಲ್ರೆಡಿ ನಾನು ಇವ್ರನ್ನ 2-3 ಸರಿ ಒಂಟಿಯಾಗಿ ಬಿಟ್ಟು ಬಂದಿದ್ದೀನಿ. ಇನ್ನು ನನ್ನಿಂದ ಹಾಗೆ ಮಾಡೋಕ್ಕಾಗಲ್ಲ ಅಮ್ಮ. ಮತ್ತೆ IAS ಅಲ್ವೇ? ಇದೇನ್ BTS ಬಸ್ಸು ಅನ್ಕೊಂಡಿದ್ಯೇನೆ? ಒಂದ್ ಹೋದ್ರೆ ಇನ್ನೊಂದ್ ಬರುತ್ತೆ ಅನ್ನೋಕೆ? ನಾನು IAS ಮಾಡಬೇಕು ಅಂತ ಇರೋದು 10 ಜನಕ್ಕೆ ಸಹಾಯ ಮಾಡಬೇಕು ಅಂತಾನೆ. ಆ ಕೆಲಸನ ಇಲ್ಲೇ ಮಾಡ್ತಾ ಇದ್ದೀನಿ. ಲೇ ಏನೇ ಮಾತಾಡ್ತಿದ್ಯಾ ನೀನು? ಅಮ್ಮ ಪ್ಲೀಸ್ ಅಮ್ಮ, ಈ ಸುಂದ್ರಿ ಯಾರು ಏನು, ಕಳ್ಳಿನ ಮಳ್ಳಿನ ಕೊಲೆಗಾರ್ತಿನ ಆಫೀಸರ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆನೆ ಅವ್ರು ನನಗೆ ಕೆಲಸ ಕೊಟ್ಟು ಕೈ ತುಂಬಾ ಹಣ ಕೊಟ್ಟಿದ್ದಾರೆ. ತಂಗಿ ಅನ್ನೋ ಗೌರವ ಕೊಟ್ರು, ಮಗಳು ಅನ್ನೋ ಪ್ರೀತಿ ಕೊಟ್ರು. ಅಂಥವ್ರನ್ನ ನಾನು ಹೇಗಮ್ಮ ಬಿಟ್ಟು ಬರ್ಲಿ? ಹಾಗ್ ಬಿಟ್ಟು ಬಂದ್ರೆ ನಾನು ಸ್ವಾರ್ಥಿ ಆಗೋಗಲ್ವಾ ಅಮ್ಮ? ನೀವೇ ಹೇಳಿದ್ದು ನಿಜಾನೇ, ನನಗೆ ನನ್ನ ಭವಿಷ್ಯನೂ ಮುಖ್ಯನೇ. ಹಾಗಂತ
ನನ್ನ ನಂಬಿರೋರ್ನ ಒಂಟಿಯಾಗಿ ಬಿಟ್ಟು ಬರೋದು ಎಷ್ಟು ಸರಿಯಮ್ಮ? ಏನೋ ಅಮ್ಮ, ಇಲ್ಲಿ ಊರ್ಮಿಳ ಅಮ್ಮನ ಚಿಕಿತ್ಸೆಗೋಸ್ಕರ ಬಂದಿದ್ದೀವಿ. ಅದು ಮುಗಿಯೋವರೆಗೂ ನಾನು ಬರಲ್ಲ ಅಮ್ಮ. ಲೇ, ಹಿಂಗೆ ಆದ್ರೆ ಹೆಂಗೆ ನಿನ್ ಜೀವನ? ಇಲ್ಲಿ ನಿನ್ ಗಂಡನೂ ಇಲ್ಲ, ನಿನ್ ಬದುಕೂ ಇಲ್ಲ. IAS ಅಂತೂ ಮೊದ್ಲೇ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಇದಕ್ಕೆ ಇಲ್ಲಿ ಕಳ್ಸಿರೋದು ನಿನ್ಗೆ? ನೋಡೆ, ನೀನ್ ಹೀಗೆ ನನ್ನ ಹೊಟ್ಟೆ ಉರ್ಸಿದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ. ಅಮ್ಮ ಅಮ್ಮ ಏಯ್, ಇಡೇ ಫೋನ್ನ. IAS ಅಂತೀರಾ, ಓದ್ಬೇಡ ಅಂತೀರಾ. IAS ಅಂತೀರಾ, ಮದುವೆ ಮಾಡಿ ಕಳಿಸ್ತೀರಾ. IAS ಅಂತೀರಾ, ಹಪ್ಪಳ ಮಾರ ಕಳಿಸಿದ್ದೀರಾ. ನೀನ್ ಕರಣಕ್ ಸಹಾಯ ಮಾಡು, ಅವನಿಗೋಸ್ಕರ ಬದುಕು. ಅವನನ್ನ ಬದುಕ್ಸೋ ಭರದಲ್ಲಿ ನಿನ್ ಬದುಕನ್ನ ಬಲಿ ಕೊಡ್ಬೇಡ. ಕಂಕ್ಳಲ್ಲಿ ಮಗಿನ ಹಿಡ್ಕೊಂಡು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಓದ್ ದಬಕ್ಕ ಕಾಯ್ತದ? ಗಂಡ ಹೆಂಡತಿ ಇಬ್ರು ಓದ್ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡವ್ರೆ, ಮಾಡ್ಲಿ ಬಿಡು. ಹೋಗ್ಲಿ ಬಿಡು ಜಯ, ಯಾಕ್ ಮೂಗನ ಮೂಲಂಗಿ ತರ ಸೊಟ್ಟಿಗೆ ಇಟ್ಕೊಂಡಿದ್ಯಾ? ಏಯ್, ಸುಮ್ನೆ ಇರೇ ನೀನು. ಮೂಗಂತೆ ಮೂಲಂಗಿ ಅಂತೆ, ಎಲ್ಲದಕ್ಕೂ ಒಂದ್ ಲಿಮಿಟ್ ಇರ್ಬೇಕು. ಎಷ್ಟೇ ಬುದ್ಧಿ ಹೇಳದ್ ನಾನು ಅವಳಿಗೆ. ಇನ್ನೊಬ್ರು ಸಂತೋಷನ ತನ್ ಸಂತೋಷ ಅನ್ಕೊಂಡ್ ಸುಮ್ನೆ ಇದ್ಬಿಟ್ರೆ ಹೇಗ್ ಹೇಳು? ಹೋಗ್ಲಿ ಬಿಡು ಜಯ, ನಮ್ ಸುಂದ್ರಿ ಅಕ್ಕ ಫ್ರೀ ಆಗಿರೋ ಟೈಮಲ್ಲಿ ಎಲ್ಲ ಭಕ್ತ ಕನಕದಾಸ ಫಿಲಂ ನೋಡಿ ನೋಡಿ ಹಾಗೆ ಆಗ್ಬಿಟ್ಟಿದಾಳೆ. ಬಾಯಿ ಬಿಟ್ರೆ ಮಾಧವ, ಇಲ್ಲಾಂದ್ರೆ ಇನ್ನೊಬ್ರು ಸೇವೆ. ಈಗ ಕಾಲ ಬದ್ಲಾಗಿದೆ ಕಣೆ. ಇಲ್ಲಿ ಎಲ್ರು ಸ್ವಾರ್ಥಿಗಳೇ. ಇಂಥವ್ರನ್ನ ಬದುಕೋಕ್ ಬಿಡೋದಿಲ್ಲ. ಎಷ್ಟು ಹೇಳ್ತೀನಿ ನಾನು. ಅಲ್ಲ, ಒಳ್ಳೆತನನ ತಗೋತಾರೆ, ವಾಪಸ್ ಕೊಡೋದೇ ಇಲ್ಲ. ಎಷ್ಟು ಕಷ್ಟಪಟ್ಟಿದ್ದಾಳವಳು ಓದ್ಬೇಕು ಅಂತ. ಈಗ ನೋಡಿದ್ರೆ ಯಾರಿಗೋಸ್ಕರನೋ ಓದೋದೇ ಇಲ್ಲ ಅಂತಿದ್ದಾಳೆ. ಏನಾದ್ರೂ ಐಡಿಯಾ ಮಾಡ್ ಜಯೋ. ಅಯ್ಯ, ಏನ್ ಐಡಿಯಾ ಮಾಡೋದೆ? ಅವಳೇ ಬರಲ್ಲ ಅಂತಿದ್ದಾಳೆ. ಈ ತರ ಮಾಡಿದ್ರೆ ಯಾವ ತರನೇ? ಅವ್ರ ಜೊತೆ ಇದಾರಲ್ಲ ಕಾರ್ ಮೇಡಮು, ಹಾ, ನಮ್ರತಾ ಮೇಡಮ್, ಅವ್ರ ಜೊತೆ ಇದಾರಲ್ವಾ ಸುಂದ್ರಿ ಅಕ್ಕ. ಈಗ ಹೌದು ಕಣೆ. ನೀವ್ ಅವ್ರಿಗೆ ಫೋನ್ ಮಾಡಿ ಸುಂದ್ರಿ ಅಕ್ಕ ಈ ತರ ನಿರ್ಧಾರ ಮಾಡಿದ್ದಾರೆ, ನೀವ್ ಯಾವ ತರ ಅಂತ ಅವ್ರಿಗೆ ಬುದ್ಧಿ ಹೇಳ್ಬೇಕು ಅಂತ ಕೇಳೋಣ. ನಮ್ ಸುಂದ್ರಿ ಅಕ್ಕ ಅವ್ರಿಗೆ ಒಳ್ಳೇದ್ ಬಯಸ್ತಾರಲ್ವಾ, ಅವರು ಒಳ್ಳೇದ್ ಬಯಸಿದ್ರೆ ಅವರೇ ಕಳ್ಸ್ಬಿಡ್ತಾರೆ. ಅಯ್ಯೋ ಬಂಗಾರ, ನನ್ ಮುದ್ದು, ನನ್ ತರನೇ ಬುದ್ಧಿ ಇದೆಯಲ್ಲ ನಿನ್ಗೆ. ನಿನ್ನಷ್ಟೆಲ್ಲ ನಿನ್ಗಿಂತ ಜಾಸ್ತಿ. ಹೌದಮ್ಮ, ನನ್ಗಿಂತ ಜಾಸ್ತಿನೇ ಇದೆ. ಆದ್ರೆ ನಮ್ರತ್ ಅವ್ರ ನಂಬರ್ ನನ್ನ ಹತ್ರ ಇಲ್ವಲ್ಲೇ? ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಸುಂದ್ರಿ ಅಕ್ಕ ರಿಲೇಶನ್ ಇದಾರಲ್ಲ ಭಾರತಿ ಅಂತ, ಅವ್ರ ನಂಬರ್ ಇದ್ರೆ ಅವ್ರಿಗೆ ಫೋನ್ ಮಾಡಿ ನಮ್ರತ ಅಕ್ಕನ ನಂಬರ್ ತಗೋ. ಲೇ ಮರಿ ರಾಕ್ಷಸಿ ನೀನು. ಈಗ್ಲೇ ಹೀಗೆ, ಇನ್ ದೊಡ್ಡೋಳಾದ್ಮೇಲೆ ಹೇಗೆ ನೀನು? ಇನ್ನ ಜಾಸ್ತಿ ಬುದ್ಧಿ ಇರುತ್ತೆ. ಇವಾಗ ನನ್ನ ಹೊಗ್ಳದ್ ಬಿಟ್ಟು ಫೋನ್ ಮಾಡು. ಸರಿ ಸರಿ. ಹಾ, ಹಲೋ ಭಾರತಿ, ಹೇಗಿದ್ಯಮ್ಮ? ಸೂಪರ್ ಆಂಟಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಂಗೊಂದ್ ಸಹಾಯ ಆಗ್ಬೇಕಿತ್ತಮ್ಮ ನಿನ್ನಿಂದ. ಏನ್ ಆಂಟಿ? ಸುಂದ್ರಿ ಹತ್ರ ಮಾತಾಡ್ಬೇಕು ಕಣೆ. ಅವಳಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ನಾಟ್ ರೀಚಬಲ್ ಬರ್ತಿದೆ. ಅದಕ್ಕೆ ನಮ್ರತ್ ಅವ್ರದ್ದು ಫೋನ್ ನಂಬರ್ ಕೊಡ್ತೀಯಮ್ಮ? ಏನ್ ಮಾತಾಡ್ಬೇಕು? ಹಲೋ ಅಂತ ಹೇಳಿ ಕಟ್ ಮಾಡ್ತೀನಮ್ಮ, ಇಷ್ಟೇ. ನಿನಗ್ ನಂಬರ್ ಕೊಡಕ್ಕಾಗುತ್ತೋ ಇಲ್ವೋ? ಸರಿ ಸರಿ, ಮೆಸೇಜ್ ಮಾಡ್ತೀನಿ. ಆಯ್ತಮ್ಮ, ಇಡ್ಲಾ ಫೋನು? ಸರಿ ಆಂಟಿ, ಬಾಯ್.
ಏನಂತೆ? ಮೆಸೇಜ್ ಮಾಡ್ತಾಳಂತೆ ಕಣೆ. ನೋಡ್ದ್ಯಾ ನನ್ ಪ್ಲಾನ್ ವರ್ಕೌಟ್ ಆಯ್ತು. ಹೂ ಕಣೆ, ಬಂಗಾರಿ ಬಂಗಾರಿ ಕಣೆ ನೀನು. ಜಾಣ, ಏನೇನ್ ಬುದ್ಧಿ ಇದೆಯೇ ನಿನ್ಗೆ ಆ? ಪುಟ್ಟ. ಬುದ್ಧಿ ಬಂದಾಗಿಂದ IAS ಮಾಡಬೇಕು ಅಂತ ಆಸೆ ಪಟ್ಟೆ. ಹೆತ್ತ ತಾಯಿ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು. ನಾನು ಓದೋ ಆಸೆನ ಬಿಡ್ಲಿಲ್ಲ. ಅಪ್ಪ ಬಡವ ಅಂತ ನಾನು ಚಿಂತೆ ಮಾಡಲಿಲ್ಲ. ಸ್ಕೂಲ್ ಕಾಲೇಜಲ್ಲಿ ನನ್ನನ್ನು ಅವಮಾನ ಮಾಡಿದ್ರು. ನಾನು ಓದೋ ಆಸೆನ ಬಿಡ್ಲಿಲ್ಲ. ಈಗ ನನ್ನ ಗುರಿ ತಲುಪೋ ಮಾರ್ಗ ಸಿಕ್ಕಿದೆ. ಓದಿಸ್ತೀನಿ ಅಂತ ನಮ್ರತಾ ಅಕ್ಕ ಹೇಳಿದ್ದಾರೆ. ಓದೋದಕ್ಕೆ ಹಣ ಕೂಡ ಸಿಕ್ಕಿದೆ. ಇನ್ಸ್ಟಿಟ್ಯೂಷನ್ ಅಲ್ಲಿ ಸೀಟ್ ಇದೆ ಅಂತ ಲೆಟರ್ ಕೂಡ ಬಂದಿದೆ. ಈಗ ನಾನು ಹೋಗದೆ ಇಲ್ಲೇ ಇರೋದು ಸರಿನಾ? ಸರಿನೇ. ನನಗೆ ಹೊಸ ಬದುಕು ಕಟ್ಕೊಟ್ರು. ಕೈ ತುಂಬ ಸಂಬಳ ಕೊಟ್ರು. ಮನಸ್ಸು ತುಂಬ ಪ್ರೀತಿನ ಕೊಟ್ರು. ಮನೇಲಿ ಮಗಳು ಅನ್ನೋ ಸ್ಥಾನನ ಕೊಟ್ರು. ಆಫೀಸಲ್ಲಿ ಅಷ್ಟು ದೊಡ್ಡ ಹುದ್ದೆನ ಕೊಟ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. IAS ಮಾಡಿ ಏನ್ ಮಾಡ್ಬೇಕಾಗಿತ್ತೋ ಅದನ್ನ IAS ಮಾಡ್ದೇನೆ ಮಾಡ್ತಾ ಇದ್ದೀನಿ. ಇನ್ನೊಬ್ಬರ ಸೇವೆನೇ ನನ್ನ ಗುರಿ. ಎಷ್ಟೋ ಜನರಿಗೆ ಭವಿಷ್ಯನ ಕೊಟ್ಟೋರು ಇವರು. ಇವ್ರ ಭವಿಷ್ಯನ ಚೆನ್ನಾಗಿ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ನಾನು ನಮ್ರತಾ ಅಕ್ಕನ ಒಂಟಿ ಮಾಡಿ ಹೋಗ್ಬಾರ್ದು. ಅವ್ರು ಮೊದಲೇ ಹೆದರಿದ್ದಾರೆ. ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬಾರ್ದಾಗಿತ್ತು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಸಮಯದಲ್ಲಿ ಅವ್ರನ್ನ ಒಂಟಿ ಮಾಡಿ ಹೋಗೋದು ಸರಿಯಲ್ಲ. ಓದ್ಬೇಕು ಅನ್ನೋ ನನ್ನ ಆಸೆನ ಯಾವಾಗ ಬೇಕಾದ್ರೂ ಈಡೇರಿಸ್ಕೋಬಹುದು. ಆದ್ರೆ ಈಗ ಕರ್ತವ್ಯನ ನಿಭಾಯಿಸೋ ಸಮಯ ಇದು. ನಾನು ನಿಭಾಯಿಸ್ತೀನಿ. ಇದ್ಯಾರ್ದಿದು ಅನ್ನೋನ್ ನಂಬರು? ಹಲೋ ಹಲೋ, ಯಾರು? ನಾನಮ್ಮ ಜಯಮ್ಮ, ಸುಂದ್ರಿ ಮನೆ ಓನರು. ಅವತ್ತು ನೀನು ನಮ್ಮ ಮನೆಗೆ ಬಂದಿದ್ಯಲ್ಲ, ನೆನ್ಪಿದ್ಯಾ? ಅಯ್ಯೋ, ನಿಮ್ಮನ್ ಮರೆಯೋದಕ್ ಸಾಧ್ಯನಾ ಆಂಟಿ? ಸೂಪರ್ ಆಗಿರೋ ಕಾಫಿ ಬೇರೆ ಕೊಟ್ಟಿದ್ರಿ. ಹಾ, ಹೇಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ಯಾ? ಅಮ್ಮ ಹೇಗಿದ್ದಾರೆ? ಟ್ರೀಟ್ಮೆಂಟ್ ಎಲ್ಲ ಹೇಗ್ ನಡೀತಿದ್ಯಮ್ಮ? ಹಾ, ಚೆನ್ನಾಗಾಗ್ತಾ ಇದೆ. ಹಾ, ನಾನು ಫೋನ್ ಮಾಡಿದ ವಿಷಯ ಏನು ಅಂದ್ರೆ ಅದೊಂದು ಸ್ವಲ್ಪ ಕಾಂಟ್ರವರ್ಷಿಯಲ್. ಕಾಂಟ್ರವರ್ಷಿಯಲ್? ಕಾಂಟ್ರವರ್ಷಿಯಲ್ ಅಲ್ಲ, ಕಾನ್ಫಿಡೆನ್ಷಿಯಲ್. ಕ್ಷಮಿಸ್ಬಿಡಮ್ಮ, ನನ್ಗೆ ಸ್ವಲ್ಪ ಇಂಗ್ಲಿಷ್ ಬರಲ್ಲ, ವೀಕು ನಾನು. ಇಲ್ಲ ಆಂಟಿ, ಹೇಳಿ, ಅದೇನ್ ಕಾನ್ಫಿಡೆನ್ಷಿಯಲ್ ವಿಷಯ?
ಏನಿಲ್ಲ, ಈ ವಿಷಯ ನಮ್ಮಿಬ್ರಲ್ಲೇ ಇರ್ಬೇಕಮ್ಮ. ಹಣ ಏನಾದ್ರೂ ಬೇಕಿತ್ತಾ? ಕಳಿಸ್ಕೊಡ್ಲಾ? ಅಯ್ಯಯ್ಯೋ, ಬೇಡಮ್ಮ, ಬೇಡ ಬೇಡ, ಹಣ ಎಲ್ಲ ಬೇಡ ನನ್ಗೆ. ಮತ್ತೆ ಅದು ಏನಂದ್ರೆ ಅದು ಹೇಳು ಜಯು, ಹೇಳು. ಅದು ಸುಂದ್ರಿ ವಿಷಯ. ಏನ್ ಪರವಾಗಿಲ್ಲ ಆಂಟಿ, ಹೇಳಿ. ಹೇಳು ಜಯು, ಹೇಳು ಹೇಳು. ಹಾ